ಓಂ ಆನಂದಮಯೋಭ್ಯಾಸಾತ್ ಓಂ ತಮೇವ ಸಮನ್ವಯಂ ಪ್ರಕಟಯತಿ ಆನಂದಮಯೋಭ್ಯಾಸಾದಿತ್ಯಾದಿನ ಸಮಸ್ತೇನ ಅಧ್ಯಾಯೇನ ಪ್ರಾಯೇಣ. ಈ ಆನಂದಮಯಾಧಿಕರಣ ಮತ್ತು ಅದರಲ್ಲೂ ಈ 12ನೇ ಈ ಸೂತ್ರ ಇದಕ್ಕೆ ಹೊಂದಿಕೊಂಡಂತೆ ತತ್ವಪ್ರದೀಪ ನಾವು ನೋಡ್ತಾ ಇದ್ದೀವಿ. ಆ ತತ್ವಪ್ರದೀಪದಲ್ಲಿ ಪ್ರಥಮ ಪಾದದಲ್ಲಿ, ದ್ವಿತೀಯ ಪಾದದಲ್ಲಿ, ತೃತೀಯ ಪಾದದಲ್ಲಿ ಏನು ಆಚಾರ್ಯರು ಹೇಳುವವರಿದ್ದಾರೆ ಅನ್ನೋದನ್ನ ತ್ರಿವಿಕ್ರಮ ಪಂಡಿತರು ಹೇಳ್ತಾ ಇದ್ದಾರೆ. ಹಿಂದೆ ಇದನ್ನೆಲ್ಲ ನೋಡಿದ್ದೇವೆ. ಆನಂದಮಯ ಅಂತ ಅನ್ನೋದು ಅದು ಲಿಂಗಾತ್ಮಕವಾದಂಥ ಶಬ್ದ. ಆನಂದಮಯ, ಆನಂದ ಅನ್ನುವ ಗುಣವಾಚಕ, ಹಾಗೆ ಆನಂದಮಯ ಅನ್ನುವ ಗುಣಿವಾಚಕ ಶಬ್ದ. ಇವುಗಳಿಗೆಲ್ಲದಕ್ಕೂ ಕೂಡ ಸಮನ್ವಯವನ್ನು ತೋರಿಸಬೇಕಾಗಿದೆ ಈ ಆನಂದಮಯಾಧಿಕರಣದಲ್ಲಿ. ಆನಂದಮಯಾಧಿಕರಣೆ ಲಿಂಗ ವಿಚಾರಾತ್, ಇದು ಕಳೆದ ದಿವಸ ನಾವು ನೋಡಿದ್ದು. ಲಿಂಗದ ಬಗ್ಗೆ, ಶಬ್ದದ ಲಿಂಗ ಏನಿದೆ ಅದ್ರ ಬಗ್ಗೆ ವಿಚಾರ ಮಾಡ್ತಿದ್ದಾರೆ. ಆದ್ದರಿಂದ ಇಂದ್ರ ಅಗ್ನ್ಯಾದಿ ಬಹುನಾಮ್ನ ಸಮನ್ವಯ ಸೌಲಭ್ಯಾಯ, ಇಂಥ ಪ್ರಸಂಗದಲ್ಲೂ ಕೂಡ ಆನಂದ ಮತ್ತು ಆನಂದಮಯ ಅನ್ನೋ ಶಬ್ದದ ಸಮನ್ವಯ ಮಾಡಬೇಕಾದ ಪ್ರಸಂಗದಲ್ಲೂ ಕೂಡ ಈ ಇಂದ್ರ ಮತ್ತು ಅಗ್ನಿ ಮೊದಲಾದ ಶಬ್ದಗಳ ಸಮನ್ವಯದ ಬಗ್ಗೆನೂ ವಿಚಾರ ಮಾಡಬೇಕಾದಂಥ ಒಂದು ಅವಶ್ಯಕತೆ ಬಂತು. ಅದಕ್ಕಾಗಿ ಅಂತಸ್ಥಧರ್ಮೋಪದೇಶ ಅನ್ನುವ ಸೂತ್ರದಲ್ಲಿ ಮುಂದೆ ಅದನ್ನು ವಿಚಾರ ಮಾಡಬೇಕಾಯಿತು. ಮೂಲತಃ ಈ ಏನು ವಿಭಾಗ ಇದೆಯಲ್ಲ, ಅನ್ಯತ್ರ ಪ್ರಸಿದ್ಧ ನಾಮಪಾದ, ಅನ್ಯತ್ರ ಪ್ರಸಿದ್ಧ ಲಿಂಗಪಾದ, ಉಭಯತ್ರ ಪ್ರಸಿದ್ಧ ನಾಮಲಿಂಗಪಾದ ಮತ್ತು ಅನ್ಯತ್ರೈವ ಪ್ರಸಿದ್ಧ ನಾಮಲಿಂಗಪಾದ ಅಂತ, ಅಲ್ಲಿ ಆ ವ್ಯವಸ್ಥೆಗೆ ಅನುಸಾರವಾಗಿ ನಾವು ಗಮನಿಸಿದರೆ ಈ ಇಂದ್ರ ಅಗ್ನಿ ಮೊದಲಾದ ಶಬ್ದಗಳು 3ನೇ ಪಾದದಲ್ಲಿ ಬರಬೇಕಿತ್ತು. ಈ ಮೊದಲನೇದರಲ್ಲಿ ಅನ್ಯತ್ರ ಪ್ರಸಿದ್ಧವಾದ ನಾಮ ಶಬ್ದಗಳನ್ನು ಸಮನ್ವಯ ಮಾಡುವ ಪ್ರಸಂಗ ಆದ್ದರಿಂದ ಇಲ್ಲಿ ಆನಂದ, ಆನಂದಮಯ ಇತ್ಯಾದಿಗಳನ್ನು ಮಾತ್ರ ಸಮನ್ವಯ ಮಾಡಬೇಕಿತ್ತು. ಆದರೂ ಕೂಡ ಆ ಮುಂದೆ ಬರುವ 3ನೇ ಅಧ್ಯಾಯದಲ್ಲಿ ಹೇಳಬೇಕಾದ ಇಂದ್ರ ಅಗ್ನಿ ಶಬ್ದಗಳ ಸಮನ್ವಯವನ್ನು ಕೂಡ ಕೆಲವು ಸರಿ ಈ ಮೊದಲನೇ ಪ್ರಸಂಗದಲ್ಲೇ ಮಾಡಬೇಕಾಗ್ತದೆ. ಯಾಕೆಂದ್ರೆ ಆನಂದಮಯ ಅನ್ನುವ ಶಬ್ದದ ಸಮನ್ವಯ ಮಾಡುವುದಕ್ಕಾಗಿ ಇಂದ್ರ ಮತ್ತು ಅಗ್ನಿ ಅನ್ನುವ ನಾಮಗಳ ಸಮನ್ವಯ ಅಷ್ಟೆ. ಅದನ್ನೇ ಸಮನ್ವಯ ಸೌಲಭ್ಯಾಯ ಉತ್ತರೆ ಅಂತಸ್ಥತ್ವಲಿಂಗ ವಿಚಾರ. ಉತ್ತರೆ ಅಂದ್ರೆ ಮುಂದಿನ ಅಧಿಕರಣ. ಅದರಲ್ಲಿ ಅದನ್ನ ಈ ವಾಕ್ಯ ಹಿಂದೆ ನೋಡಿದ್ದೀವಿ, ಇನ್ನೊಂದ್ಸರಿ ಆಲೋಡನೆ ಮಾಡಿದೆ ಅಷ್ಟೆ, ಪೂರ್ವಾವಲೋಕನ ಮಾಡಿ, ಸಿಂಹಾವಲೋಕನ ಮಾಡಿದೆ ಅಷ್ಟೆ. ತಸ್ಮಾತ್ ಪ್ರಾಯೇಣ ಅನ್ಯತ್ರ ಪ್ರಸಿದ್ಧಾನಾಂ ನಾಮಶಬ್ದಾನಾಂ ಬ್ರಹ್ಮಣಿ ಸಮನ್ವಯ ಭಕ್ತಿ ಅಸ್ಮಿನ್ ಪಾದೆ. ಅನ್ಯತ್ರ ಪ್ರಸಿದ್ಧವಾದ ನಾಮಾತ್ಮಕ ಶಬ್ದಗಳ ಸಮನ್ವಯವನ್ನು ಈ ಪಾದದಲ್ಲಿ ಮಾಡಿ ತೋರಿಸ್ತಾ ಇದ್ದಾರೆ. ವೃತ್ತಿ ಅಂದರೆ ಏನಂತ ಕೂಡ ನೋಡಿದ್ದೀವಿ. ವೃತ್ತಿ ಅಂದರೆ ಈ ಶಬ್ದಗಳ ವೃತ್ತಿ, ಶಬ್ದಗಳು ಅರ್ಥಗಳನ್ನೇನು ಬೋಧನೆ ಮಾಡ್ತವೆ, ಆ ಬೋಧನೆ ಮಾಡುವ ಶಕ್ತಿ ಮತ್ತು ಲಕ್ಷಣ ಎರಡಕ್ಕೂ ಸೇರಿ ವೃತ್ತಿ ಅಂತಾರೆ. ಅದಕ್ಕೆ ಕಾರಣವಾದದ್ದು ಲಿಂಗಗಳು. ಆ ಲಿಂಗಗಳು ಭಗವಂತನಲ್ಲೇ ಹೆಚ್ಚಾಗಿವೆ. ಆದ್ದರಿಂದ ಈ ಮಹಾಯೋಗ ಮತ್ತು ಮಹಾರೂಢಿಯ ಮೂಲಕ ಆ ಭಗವಂತನಲ್ಲೇ ಎಲ್ಲವನ್ನೂ ಕೂಡ ನಾವು ತಿಳ್ಕೋಬೇಕು ಅಂತ ಬಂದಿದೆ. ಆದ್ದರಿಂದ ಅನ್ಯತ್ರ ಪ್ರಸಿದ್ಧೇಭ್ಯ ಸಾವಕಾಶತ್ವ ಶ್ರುತೀನಾಂ ಸ್ಯಾದಿತಿ ಲಿಂಗರೂಪಾಣಾಂ ದ್ವಿತೀಯೇ ಪ್ರದರ್ಶಿತೆ. 2ನೇ ಪಾದದಲ್ಲಿ ಅನ್ಯತ್ರ ಪ್ರಸಿದ್ಧವಾದ ಲಿಂಗ ಶಬ್ದಗಳನ್ನು, ಲಿಂಗಾತ್ಮಕ ಶಬ್ದಗಳನ್ನು ಸಮನ್ವಯಿಸಿ ತೋರಿಸ್ತಾ ಇದ್ದಾರೆ. ಅಲ್ಲಿಯೂ ಮಹಾಯೋಗ ಮತ್ತು ಮಹಾರೂಢಿಯೇ ಮುಖ್ಯ ಅನ್ನೋದನ್ನ ನೋಡಿದ್ದೇವೆ ಈಗಾಗಲೇ. ತತಶ್ಚ ಅನ್ಯತ್ರ ಪ್ರಸಿದ್ಧತ್ವೇನ ಪ್ರತೀಯಮಾನಾನಾಂ ಲಿಂಗಾನಾಂ ಬ್ರಹ್ಮಣಿ ಸಮನ್ವಯ ಪ್ರದರ್ಶನೇನ ಪೂರ್ವೋಕ್ತೋ ನಾಮ್ನಾಂ ರೂಢಿಯೋಗೋ ಬಲಿಷ್ಠೋ ಭವತಃ. ಮಹಾಯೋಗ ಮತ್ತು ಮಹಾರೂಢಿ ಅನ್ನೋದು ಬಹಳ ಮುಖ್ಯ ಅನ್ನೋದನ್ನು ಕೂಡ ನೋಡಿದ್ದೇವೆ. ಮುಂದೆ ಇವತ್ತು ನೋಡಬೇಕಾದದ್ದು ತೃತೀಯ ಪಾದದಲ್ಲಿ ಮತ್ತು ಚತುರ್ಥ ಪಾದದಲ್ಲಿ ಏನು ಹೇಳ್ತಾರೆ ಅಂತ. ಅಥಾಪಿ ಉಭಯತ್ರ ಪ್ರಸಿದ್ಧತ್ವೇನ ಪ್ರತೀಯಮಾನಾನಾಂ ನಾಮಲಿಂಗಾನಾಂ ಅನ್ಯತ್ರ ವೃತ್ತಿ ಹೇತೋಃ ಅಲ್ಪಸ್ಯಾಪಿ ನಿರಾಸೇನ. ಈ 3ನೇ ಪಾದದಲ್ಲಿ ಮಾಡುವ ವಿಚಾರ ಏನು ಅಂದರೆ, ಉಭಯತ್ರ ಪ್ರಸಿದ್ಧವಾದ ನಾಮಾತ್ಮಕ ಶಬ್ದ ಮತ್ತು ಲಿಂಗಾತ್ಮಕ ಶಬ್ದಗಳಿವೆ. ಅವೇ ಇಂದ್ರ, ಅಗ್ನಿ, ಅಕ್ಷರ ಮೊದಲಾದ ಶಬ್ದಗಳು. ಅದರ ಜೊತೆಗೆ ನಾವು ಮೊನ್ನೆ ವಿಷ್ಣು ಸಹಸ್ರನಾಮದಲ್ಲಿ ಸಮನ್ವಯಿಸಿ ತೋರಿಸಿದ ಶಬ್ದ ಜನ್ಹು ಶಬ್ದ. ಪ್ರಾಯ ಜನ್ಹು ಶಬ್ದವನ್ನು ಕೂಡ ಈ 3ನೇ ಪಾದದಲ್ಲೇ ನಾವು ಸೇರಿಸಬಹುದು. ಅವ್ರು ಹೇಗೆ ಆಚಾರ್ಯರು ಅದನ್ನು ತೋರಿಸಿಕೊಟ್ಟಿದ್ದಾರೆ ಅದಕ್ಕೆ ಅನುಗುಣವಾಗಿ
ಇಂದ್ರ ಅಗ್ನಿ ಮೊದಲಾದ ಶಬ್ದಗಳನ್ನು ಹೇಗೆ ಸಮನ್ವಯ ಮಾಡಬೇಕು ಅಂತ ಅವ್ರು ತೋರಿಸ್ಕೊಟ್ಟಿದ್ರಿಂದ ಉಳಿದ ಶಬ್ದಗಳನ್ನು ಹಾಗೆ ಸಮನ್ವಯ ಮಾಡಿ ತೋರಿಸ್ಬೇಕಷ್ಟೆ. ವಿಷ್ಣು ಸಹಸ್ರನಾಮದಲ್ಲಿ ಮುಂದೆ ಜನ್ಹು, ನಾರಾಯಣ, ನರಹ ಹೀಗೆಲ್ಲ ಕೆಲವು ಶಬ್ದ ಬರ್ತವೆ. ಅಸಂಖ್ಯೇಯ, ಅಪ್ರಮೇಯಾತ್ಮ ಇವೆಲ್ಲ ಏನು ನಾಮಗಳಲ್ಲದೆ ಇರ್ಬೋದು. ಆದರೆ ಈ ನರ ಮತ್ತು ಜನ್ಹು ಇವೆಲ್ಲ ಶಬ್ದಗಳಂತೂ ಅನ್ಯತ್ರ ಪ್ರಸಿದ್ಧವಾದದ್ದು ಅಲ್ಲ, ಉಭಯತ್ರ ಪರಮಾತ್ಮನಲ್ಲಿಯೂ ಬೇರೆಯವರಲ್ಲಿಯೂ ಪ್ರಸಿದ್ಧವಾದ ಶಬ್ದಗಳು ಅಂತ ಅದನ್ನು ನಾವು ತಿಳ್ಕೋಬಹುದು. ಆ ಎಲ್ಲ ಶಬ್ದಗಳ ಸಮನ್ವಯವನ್ನು 3ನೇ ಪಾದದಲ್ಲಿ ಹೇಳ್ತಾರೆ. ಅದು ಹೇಗೆ ಹೇಳ್ತಾರೆ ಅಂದರೆ, ಈ ಉಭಯತ್ರ ಪ್ರಸಿದ್ಧತ್ವೇನ ಪ್ರತೀಯಮಾನವಾದದ್ದು ಈ ಶಬ್ದಗಳು. ನಮ್ಮ ಸ್ಥೂಲವಾದ ನೋಟಕ್ಕೆ ಅದು ಉಭಯತ್ರ ಪ್ರಸಿದ್ಧವಾಗಿದೆ ಅಂತ ಕಾಣಿಸ್ತದೆ. ಅಂಥ ನಾಮಾತ್ಮಕ ಲಿಂಗಾತ್ಮಕ ಶಬ್ದಗಳವು. ಅನ್ಯತ್ರ ವೃತ್ತಿಹೇತೋ ಅಲ್ಪಸ್ಯಾಪಿ ನಿರಾಸೇನ. ಈ ಶಬ್ದಗಳು ಅನ್ಯತ್ರ ಅಂದರೆ ಇಂದ್ರಾದಿ ದೇವತೆಗಳನ್ನು, ಜನ್ಹು ಮೊದಲಾದ ಋಷಿಗಳನ್ನು, ಮತ್ತು ಯಾರನ್ನೋ ಅನ್ಯತ್ರ ಅನ್ನೋ ಶಬ್ದದಿಂದ ನಾವು ಇಟ್ಕೋಬೇಕು. ಅಲ್ಲಿ ಈ ಶಬ್ದಗಳಿಗೆ ವೃತ್ತಿ ಅಂದರೆ ಪ್ರವೃತ್ತಿ. ಶಬ್ದಗಳು ಆ ಅರ್ಥವನ್ನು ಹೇಳುವ ಒಂದು ಸ್ವಭಾವ. ಅದು ಸ್ವಲ್ಪ ಆದರೂ ಅಲ್ಲಿದೆ ಅಂತ ಕಂಡು ಬಂದಿದೆ ನಮಗೆ. ಅದನ್ನು ನಿರಾಕರಣೆ ಮಾಡಬೇಕಾಗಿದೆ. ನಿರಾಕರಣೆ ಮಾಡಿ ರೂಢಿ ಮತ್ತೆ ಪ್ರಶ್ನೆ ಬರ್ತದೆ. ರೂಢಿ ಇಂದ್ರಾದಿಗಳಲ್ಲೇ ಇದೆಯಲ್ವಾ? ಜನ್ಹು ಅನ್ನೋ ಶಬ್ದ ಕೇಳಿದಾಗ ಜನ್ಹು ಋಷಿದೇ ನೆನಪಿಗೆ ಬರ್ತದೆ. ಅವನಿಂದ ಹುಟ್ಟಿದವಳು ಗಂಗೆ ಅಂತಲೇ ನೆನಪಿಗೆ ಬರ್ತದೆ. ಅಗ್ನಿ, ವರುಣ ಇತ್ಯಾದಿ ಎಲ್ಲ ಶಬ್ದಗಳು ಕೂಡ ಬೇರೆಯವರನ್ನೇ ಹೇಳ್ತಾವೆ ಅಂತ ಕಂಡು ಬರ್ತದಲ್ಲ ಅಂತ ಪ್ರಶ್ನೆ ಬಂದರೆ, ರೂಢೇಶ್ಚ ಅಜ್ಞ ಸಂಬಂಧಿನ್ಯಾ ಆಭಾಸತ್ವೇನ. ಅಜ್ಞಾನಿಗಳ ರೂಢಿ ಅದು ಆಭಾಸ. ಅದು ಯಾವ ಕಾರಣಕ್ಕೂ ಕೂಡ ಸ್ವೀಕಾರ ಮಾಡಲಿಕ್ಕೆ ಯೋಗ್ಯ ಅಲ್ಲ. ಅದನ್ನು ಸ್ವೀಕಾರ ಮಾಡಿದರೆ ಅದು ಈ ಶಾಸ್ತ್ರದ ದೃಷ್ಟಿಯಿಂದ ಸಮಾಧಾನ ಕೊಡುವಂಥದ್ದೇ ಅಲ್ಲ. ಆದ್ದರಿಂದ ಅದು ಆಭಾಸ, ಅನುಪಯುಕ್ತ ಅಂತ ಅರ್ಥ. ವಿಷ್ಣಾವೇವ ಸಮನ್ವಯ ಮುಕ್ತಿ. ಆದ್ದರಿಂದ ಆ ಎಲ್ಲ ಶಬ್ದಗಳಿಗೂ ಕೂಡ ವಿಷ್ಣುವಿನಲ್ಲೇ ಸಮನ್ವಯವನ್ನು ಮಾಡಿ ತೋರಿಸ್ತಾರೆ 3ಯ ಪಾದದಲ್ಲಿ. ಇಲ್ಲಿ ರೂಢೆ ಇದು ಅಲ್ಪಸ್ಯಾಪಿ ಹೇತೋ ವೃತ್ತಿ ಹೇತೋ ಅಲ್ಪಸ್ಯಾಪಿ ನಿರಾಸೇನ ಅಂತ ಬಂದಿದೆಯಲ್ಲ, ಇದ್ರ ಬಗ್ಗೆ ಒಂದಿಷ್ಟು ಗೋವಿಂದಾಚಾರ್ಯರು ತಮ್ಮ ವ್ಯಾಖ್ಯಾನದಲ್ಲಿ ಹೇಳಿದ್ದಾರೆ. ನಾವು ಅದನ್ನು ನೋಡಿದ್ದೀವಿ ಹಿಂದೆ. ಆದರೂ ಅದು ಹೇಗೆ ಅಂದರೆ, ಈ ಅಲ್ಪಸ್ಯಾಪಿ ವೃತ್ತಿ ಹೇತೋ ವಿದ್ಯಮಾನತ್ವ ಅಂತಂದು ಮೇಲೆ ಬಂದಿದೆ. ಈಗ ನಾವೇನು ನೋಡ್ತಾ ಇದ್ದೀವಲ್ಲ, ವೃತ್ತಿ ಹೇತೋ ಅಲ್ಪಸ್ಯಾಪಿ ನಿರಾಸೇನ ಅಂತ. ಇದಕ್ಕಿಂತ ಮುಂಚೆ ವೃತ್ತಿ ಹೇತುವಿನ ವಿದ್ಯಮಾನತ್ವ ಅಂತ ಬಂದಿದೆಯಲ್ಲ, ಅದನ್ನು ಆ ತ್ರಿವಿಕ್ರಮ ಪಂಡಿತರ ವಾಕ್ಯವನ್ನು ವ್ಯಾಖ್ಯಾನ ಮಾಡುವಾಗ ಗೋವಿಂದಾಚಾರ್ಯ ಈ ಥರ ಹೇಳಿದ್ದಾರೆ. ಈಗ ನಾನು ಮುಂದೆ ಓದ್ತಿರುವುದು ಗೋವಿಂದಾಚಾರ್ಯರ ತತ್ವಚಂದ್ರಿಕಾ ಟಿಪ್ಪಣಿಯಿಂದ. ತಥಾಚ ಯೋಗರೂಢಿಭ್ಯಾಂ ಲೋಕತಃ ಅನ್ಯತ್ರ ಪ್ರಸಿದ್ಧಾನಾಂ. ಯೋಗರೂಢಿಗಳ ಮೂಲಕ ನಾವು ವಿಚಾರ ಮಾಡಿದರೆ ಈ ಲೋಕದ ದೃಷ್ಟಿಯಿಂದ ಅವು ಎಲ್ಲಿ ಬೇರೆ ಕಡೆನೇ ಪ್ರಸಿದ್ಧ ಆಗಿವೆ, ಬೇರೆ ಬೇರೆ ವ್ಯಕ್ತಿಗಳಲ್ಲೇ. ಅಂತಹ ಶಬ್ದಗಳಿಗೆ ಮಹಾಯೋಗ ಮತ್ತು ಮಹಾರೂಢಿಗಳ ಮೂಲಕ ಭಗವತಿ ಸಮನ್ವಯ ಪ್ರಥಮ ಪಾದಾರ್ಥ. ಭಗವಂತನಲ್ಲೇ ಆ ಸಮನ್ವಯವನ್ನು ಮಾಡಿ ತೋರಿಸುವುದು ಪ್ರಥಮ ಪಾದದ ಉದ್ದೇಶ. ಪಾದದ ಅರ್ಥ ಅಂದರೆ ಉದ್ದೇಶ ಅಂತ ತಿಳ್ಕೋಬಹುದು. ಅಲ್ಲಿ ವೃತ್ತಿ ಹೇತುವಿನ ವಿದ್ಯಮಾನತ್ವ ಅಂತ ಬಂದಿದೆಯಲ್ಲ, ಹೇತು ಅಂದರೆ ಲಿಂಗಗಳು. ಆ ಲಿಂಗಗಳು ಅಲ್ಲಲ್ಲಿ ಇವೆ ಅಂತ ಬಂದಿದೆ. ಅದಕ್ಕೆ ಹೀಗೆ ಅರ್ಥ ಹೇಳ್ತಾರೆ. ಸಾಮಗ್ರಿಯ ಮುಖ್ಯತೋವಾ ವಿದ್ಯಮಾನತ್ವ ಇತ್ಯರ್ಥ. ಭಗವಂತನಲ್ಲಿ ಆ ವೃತ್ತಿ ಹೇತುಗಳು ಮುಖ್ಯವಾಗಿ ಮತ್ತು ಸಮಗ್ರವಾಗಿ ಇರುವುದು ಭಗವಂತನಲ್ಲೇ. ಅನ್ಯತ್ರ ಕೇಚಿದೇವ ವೃತ್ತಿ ಹೇತವ ಭವಂತಿ ಅಮುಖ್ಯಾಶ್ಚ. ಇಷ್ಟೇ ಈ ವಾಕ್ಯಗಳಿಗಾಗಿ ಸ್ಪಷ್ಟತೆಗಾಗಿ ನಾವು ಗೋವಿಂದಾಚಾರ್ಯ ಮಾತುಗಳನ್ನು ನೋಡ್ತಾ ಇದ್ದೀವಿ ಅಷ್ಟೇ. ಈ ಒಂದು ಇಂದ್ರತ್ವ ಅಂದರೆ ಅದು ಹೇಗೆ, ಮತ್ತು ವರುಣತ್ವ ಅಂದರೆ ಹೇಗೆ, ಅದನ್ನೆಲ್ಲ ಒಂದೊಂದೇ ಮಾಡಿ ತೋರಿಸ್ತಾರೆ. ಇಂದ್ರಾದಿ ದೇವತೆಗಳಲ್ಲಿ ಆ ವೃತ್ತಿ ಹೇತುಗಳು ಇಲ್ಲ ಅಂತಲ್ಲ, ಆದರೆ ಅವು ಸ್ವಲ್ಪವೇ ಇವೆ, ಮತ್ತು ಇದ್ದದ್ದು ಕೂಡ ಅಮುಖ್ಯವಾಗಿದೆ. ಯಥಾ ಆನಂದಮಯ ಇತಿ ಶತಾನಂದತ್ವಾತ್ ಬ್ರಹ್ಮ, ಅಮಿತಾನಂದತ್ವಾತ್ ನಾರಾಯಣ. ಇದು ನೋಡಿ, ಆನಂದಮಯ ಅಂತಿದೆ. ಆನಂದಮಯ ಅನ್ನೋ ಶಬ್ದ ಇದು ಬ್ರಹ್ಮನನ್ನು ಹೇಳೋದಿಲ್ಲ ಅಂತಲ್ಲ. ಅದು ಹೇಗೆ ಹೇಳ್ತದೆ ಅಂದರೆ, ಬ್ರಹ್ಮನನ್ನು ಶತಾನಂದ, ಬ್ರಹ್ಮನಿಗೆ 100 ಆನಂದ ಇದೆ. ಅವನಿಗಿಂತ ಕೆಳಗಿನವರಿಗೆ ಹೋಲಿಸಿದರೆ ಅವನಿಗೆ ಹೆಚ್ಚು ಆನಂದ ಇದೆ. ಆದ್ದರಿಂದ ಅವನನ್ನು ಆನಂದಮಯ ಅಂತ ಅನ್ಬಹುದು ಅಷ್ಟೇ. ಅವನು 100 ಆನಂದ ಭಗವಂತ ಚತುರ್ಮುಖ ಬ್ರಹ್ಮಂದು. ಆದರೆ ಭಗವಂತ ಮಾತ್ರ ಅಮಿತಾನಂದ, ಅನಂತವಾದ ಆನಂದ ಉಳ್ಳವನಾದ್ರಿಂದ ನಾರಾಯಣನೇ ಅಲ್ಲಿ ಮುಖ್ಯವಾಗಿ ವಾಚ್ಯ. ಯಥಾವ ಇಂದ್ರ ಇತಿ ಅಗ್ನಿರಿತಿ ತ್ರಿಭುವನೇಶ್ವರ, ಯಥಾವ ಇಂದ್ರ ಇತಿ ಅಗ್ನಿರಿತಿ. ಮುಂದೆ ಇಂದ್ರ ಅನ್ನೋ ಶಬ್ದ ಇದೆ, ಅಗ್ನಿ ಅನ್ನೋ ಶಬ್ದ ಇದೆ.
ತ್ರಿಭುವನೇಶ್ವರ ಇತಿ ದೇವರಾಟ್. ದೇವರಾಟ್ ಇಂದ್ರ. ಇಲ್ಲಿ ತ್ರಿಭುವನೇಶ್ವರ ಇಂದ್ರ ಅನ್ನೋ ಶಬ್ದವನ್ನು ನಾವು ತಿಳ್ಕೊಂಡ್ರೆ ಅದನ್ನ ಇಂದ್ರನನ್ನು ಸಮನ್ವಯ ಮಾಡಬಹುದಿಲ್ಲ ಅಂತಲ್ಲ. ಅವನ ಈಶತ್ವ, ಮೂರು ಲೋಕಗಳಿಗೆ ಅವನು ಒಡೆಯನಾಗಿರುವುದೇನಿದೆ ಅದು ಸೀಮಿತವಾದದ್ದು. ಅವನಿಗಿಂತಲೂ ಮೇಲಿನವರಿದ್ದಾರೆ, ಮೇಲಿನವ್ರನ್ನ ಬಿಟ್ಟು ಕೆಳಗಿನವರಿಗೆ ಆತ ಒಡೆಯ ಅಂತ ಅದರ ತಾತ್ಪರ್ಯ ಅಷ್ಟೆ. ಭಗವಂತನ ಬಗ್ಗೆ ಅದು ವಿಚಾರ ಮಾಡಿದರೆ ಅವನು ಸರ್ವಕ್ಕೂ ಇಂದ್ರ. ಆಮೇಲೆ ಅದಕ್ಕೆ ಅವನು ಇಂದ್ರ ಇದು ಪರಮೇಶ್ವರಿ ಅಂತ ಆಚಾರ್ಯರು ಋಗ್ಭಾಷ್ಯದಲ್ಲಿ ತೋರಿಸಿದ್ದಾರೆ. ಈ ಬೃಹತಿ ಮಂತ್ರಗಳನ್ನು ವ್ಯಾಖ್ಯಾನ ಮಾಡುವಾಗ ಕೂಡ ಇಂದ್ರ, ನಾವು ನೋಡ್ತಿರೋ ಭಾಗಗಳೆಲ್ಲ ಪ್ರಾಯ ಋಗ್ವೇದದ ಮಾತುಗಳೆಲ್ಲ ಇಂದ್ರ ದೇವತಾಕವಾದದ್ದು. ಅಲ್ಲೆಲ್ಲ ಕಡೆನೂ ಕೂಡ ಸಹ ಇಂದ್ರ ಅಂತಂದ್ರೆ ಪರಮೇಶ್ವರ. ಸ್ವಲ್ಪವೂ ಅದಕ್ಕೆ ನಾವು ಕಟ್ ಮಾಡಬೇಕಾಗಿಲ್ಲ. ಪರಮೇಶ್ವರತ್ವದ ವ್ಯಾಪ್ತಿಯನ್ನು ನಾವು ಕಟ್ ಮಾಡಬೇಕಾಗಿಲ್ಲ. ಪೂರ್ಣವಾದ ವ್ಯಾಪ್ತಿ. ಹೀಗೆ ಸಮಗ್ರವಾಗಿ ಮತ್ತು ಪರಮ ಮುಖ್ಯ ವೃತ್ತಿಯಿಂದ ವಾಚ್ಯನಾದವನು ಭಗವಂತನೇ. ಅಗ್ನಿ ಅಂದ್ರೂ ಅಷ್ಟೇನೆ. ಅಗಮ್ ನಯತಿ. ಗ ಅಂದರೆ ಗಮನಶೀಲವಾದ ವಸ್ತು, ಅಗಮ್ ಅಂದರೆ ಸ್ವತಃ ಗಮನಶೀಲವಲ್ಲದ ವಸ್ತು. ಅಂಥ ಈ ಜಗತ್ತಿಗೆ ಜಡ ಇರಬಹುದು, ಚೇತನ ಇರಬಹುದು, ಅವೆಲ್ಲದಕ್ಕೂ ಕೂಡ ನಯತಿ, ಈ ಚಲನವನ್ನು ಕೊಟ್ಟವನು ಭಗವಂತ. ಆದ್ದರಿಂದ ಅವನನ್ನು ಅಗ್ನಿ ಅಂತ ನಮಗದು ಗೊತ್ತಿದೆ. ಅಲ್ಲಿಯೂ ಕೂಡ ಅಗ್ನಿ ಅನ್ನೋನು ತನಕ್ಕಿಂತ ಕೆಳಗಿನವರಿಗೆ ಚಲನೆಯನ್ನು ಕೊಟ್ಟಾನೋ ಅವರನ್ನು ಪ್ರೇರಿಸ್ಯಾನು. ಭಗವಂತ ಎಲ್ಲರನ್ನೂ ಕೂಡ ಪ್ರೇರಿಸ್ತಾನೆ. ಹೀಗೆ ಎಲ್ಲವನ್ನೂ ಅಂತ ಅಗ್ನಿಗೆ ಸಂಬಂಧಪಟ್ಟಂತೆ ವಿಚಾರ ಮಾಡಿದಾಗ ಸ್ವಲ್ಪ ಅಲ್ಲಿ ಮಿತಿ ಹೇರಬೇಕಾಗ್ತದೆ. ನಾವು ಭಗವಂತನಿಗೆ ಸಂಬಂಧಪಟ್ಟಂತೆ ಎಲ್ಲವೂ ಅಂತ ಬಂದಾಗ ಮಿತಿಯನ್ನು ಹೇರಬೇಕಾಗಿಲ್ಲ. ಹೀಗೆ ಅದಕ್ಕೆ ಅರ್ಥ. ಭಾಗವತದಲ್ಲೇ ಅನೀಶೇನ ಕಿಮಿಂದ್ರೇಣ ಅಂತ ಈ ಇಂದ್ರನ ಪೂಜೆ ಮಾಡಲಿಕ್ಕೆ ಹೊರಟಿರ್ತಾರಲ್ಲ ಗೋಪಾಲಕರು, ಆವಾಗ ಇಂದ್ರನ ಗರ್ವಭಂಗ ಮಾಡುವುದಕ್ಕಾಗಿ ಕೃಷ್ಣ ಅವನಿಗೆ ಯಾಕೆ ಪೂಜೆ ಮಾಡ್ಬೇಕು, ನಾವು ಗೋವರ್ಧನಕ್ಕೆ ಪೂಜೆ ಮಾಡೋಣ. ಅನೀಶೇನ ಕಿಮಿಂದ್ರೇಣ, ಇಂದ್ರ ಎಷ್ಟು ಜನರಿಗೆ ಒಡೆಯ, ಅವನ ಶಕ್ತಿ ಎಷ್ಟು, ಅವನೆಂಥ ಸಮರ್ಥ, ಅವನಿಂದ ನಮಗೇನಾಗಬೇಕಾಗಿದೆ ಅಂತ ಹೀಗೆ ಮಾತಾಡ್ತಾನೆ. ಇದು ಭಾಗವತದ ಮಾತು. ಹುತಮತ್ತೀತ್ಯತ್ತ ಅಗ್ನಿರ್ದೇವತ ಸರ್ವಾತ್ತ ಭಗವಾನ್. ಅಗ್ನಿ ಅತ್ತ ಅಂತ ಕರ್ಸ್ಕೊಂಡಿದ್ದಾನೆ. ಅತ್ತ ಅಂದ್ರೆ ತಿನ್ನುವವನು. ಏನು ತಿಂತಾನೆ ಅಂದ್ರೆ ಹುತಮತ್ತಿ, ತನ್ನಲ್ಲಿ ಯಾರು ಏನು ಹೋಮಿಸಿರ್ತಾರೋ ಅದನ್ನು ತಿಂತಾನೆ ಅಷ್ಟೇ ಹೊರತು ಸರ್ವವನ್ನು ತಿನ್ನುವವನು ಅವನಲ್ಲ. ಸರ್ವವನ್ನು ತಿನ್ನುವವನು ಭಗವಂತ ಮಾತ್ರ. ಸರ್ವಾತ್ಮ ಭಗವಾನ್. ಹೀಗೆ ಆ ಕೆಲವು ಶಬ್ದಗಳನ್ನು ಗೋವಿಂದಾಚಾರ್ಯಲ್ಲಿ ಪರಮ ಮುಖ್ಯ ವೃತ್ತಿ ಮತ್ತು ಮಹಾಯೋಗ ಅಂತ ಅದರ ಮೂಲಕ ಅದನ್ನು ತೋರಿಸಿಕೊಟ್ಟಿದ್ದಾರೆ. ಅದನ್ನು ನೋಡೋದು ಉಳಿದಿತ್ತು. ಹೀಗೆ ಸ್ವಲ್ಪ ವೃತ್ತಿ ಹೇತುಗಳು ಅವರಲ್ಲಿದೆ, ಇಲ್ಲ ಅಂತಲ್ಲ. ಆದರೆ ಅದನ್ನು ನಿರಾಸ ಮಾಡುವುದು ಅಂದರೆ ಅದು ಆ ಶಬ್ದಕ್ಕೆ ಸ್ವಲ್ಪ ನಾವು ಅರ್ಥ ಮಾಡ್ಕೋಬೇಕು. ಇಂದ್ರ, ಬ್ರಹ್ಮ, ರುದ್ರ ಇತ್ಯಾದಿಗಳಲ್ಲಿ ಶಬ್ದದ ವೃತ್ತಿ ಹೇತು ಅಲ್ಪ ಇದೆ. ಅದನ್ನು ನಿರಾಸ ಮಾಡುವುದು ಅಂದರೆ ಅದನ್ನು ಇಲ್ಲ ಅಂತ ತಳ್ಳಿ ಹಾಕುವುದಲ್ಲ, ಅದನ್ನು ಪರಿಗಣಿಸದೇ ಇರುವುದು ಅಂತ. ಇಂದ್ರ ಶಬ್ದದ, ಬ್ರಹ್ಮ ಶಬ್ದದ, ರುದ್ರ ಶಬ್ದದ ಮುಖ್ಯ ವಾಚ್ಯ ಯಾರು ಅಂತ ಪ್ರಶ್ನೆ ಬಂದಾಗ ಭಗವಂತನೇ ಮುಖ್ಯ ಶಬ್ದ ವಾಚ್ಯ. ಉಳಿದವರೆಲ್ಲರೂ ಅಲ್ಪ ವೃತ್ತಿಗಳನ್ನು ಹೊಂದಿದ್ದಾರೆ. ಆದ್ದರಿಂದ ಅದನ್ನು ಬದಿಗಿಟ್ಟಿದ್ದೇವೆ ನಾವು. ಮುಖ್ಯವಾಚ್ಯ ಎಂಬ ಪ್ರಶ್ನೆಗೆ ಉತ್ತರ ಕೊಡುವಾಗ ನಾವು ಇದನ್ನು ಬದಿಗಿಡ್ತೇವೆ. ಅದನ್ನು ಇಲ್ಲ ಅಂತ ನಿರಾಕರಣೆ ಮಾಡ್ತೇವೆ ಅಂತ ಅರ್ಥ ಅಲ್ಲ ಅದಕ್ಕೆ. ಇದು ನನ್ನ ವಿಶ್ಲೇಷಣೆ ಅದಕ್ಕೆ. ಆಮೇಲೆ ಅಜ್ಞೆ ಸಂಬಂಧಿಯಾದ ರೂಢಿಯನ್ನಂತೂ ನಾವು ಬದಿಗಿಟ್ಬಿಟ್ಟಿದ್ದೀವಿ. ಅದೇನು ತುಂಬ ದೊಡ್ಡ ವಿದ್ವಾಂಸರಾದವರಿಗೆ ಬಾಲಕರು ಆಡೋದನ್ನು ಕೇಳಿದರೆ ಅವರಿಗೆ ಅದೇನೋ ಆಭಾಸ ಅನಿಸ್ತದೆ, ಸಮಾಧಾನ ಕೊಡೋದಿಲ್ಲ, ತೃಪ್ತಿ ಆಗೋದಿಲ್ಲ, ಏನೋ ಕ್ಷುಲ್ಲಕವಾದ ವಿಷಯವನ್ನು ಹೇಳ್ತಿದ್ದಾರೆ ಅಂತ ಅನಿಸ್ತದೆ. ಇದಿಷ್ಟೆಲ್ಲ ತೃತೀಯ ಪಾದದಲ್ಲಿ ಬಂದಿದೆ. ಏವಂ ವಾಕ್ಯ ಸಮನ್ವಯ ಸಿದ್ಧೆ ಅವರಾದಿಪದಾನಾಂ ದೋಷಾದಿವಾಚಕತ್ವೇನ ಶ್ರುತಿಲಿಂಗಾದಿಭಿಃ ಅನ್ಯತ್ರೈವ ಪ್ರಸಿದ್ಧಾನಾಂ ಸರ್ವೇಷಾಮಪಿ ವಿಷ್ಣಾವೇವ ಪ್ರವೃತ್ತಿಂ ಪ್ರತಿಪಾದಯತೆ ಚತುರ್ಥ ಪಾದೇ ಇತಿ ಪಾದಸಂಗತಿ. ಇಷ್ಟೆಲ್ಲ ವಾಕ್ಯ ಸಮನ್ವಯ ಹೀಗೆಲ್ಲ ಮಾಡಿದ್ವಿ. ಇದಾದ್ಮೇಲೆ ಅವರ ಅಂದರೆ ನೀಚ ಅಂತ ಅರ್ಥ, ದುಃಖಿ ಮೊದಲಾದ ಶಬ್ದಗಳಿವೆ. ಈ ಎಲ್ಲ ಶಬ್ದಗಳನ್ನು, ಇವೆಲ್ಲವೂ ದೋಷವಾಚಕವಾದ ಶಬ್ದಗಳು. ಅವುಗಳಿಗೆ ನಮಗೇನು ಕಂಡಿದೆ ಅಂದರೆ ನಮ್ಮ ಅಲ್ಪ ಅಧ್ಯಯನ, ಅಲ್ಪ ಅನುಭವಕ್ಕನುಸಾರವಾಗಿ ಅವು ಅನ್ಯತ್ರೈವ ಪ್ರಸಿದ್ಧವಾಗಿವೆ, ಬೇರೆ ಕಡೆನೇ ಪ್ರಸಿದ್ಧವಾಗಿವೆ. ಅನ್ಯತ್ರ ಯಾವುದರ ಮೂಲಕ ಅನ್ಯತ್ರ ಪ್ರಸಿದ್ಧ ಆಗಿವೆ? ಶ್ರುತಿಗಳನ್ನು ಗಮನಿಸಿದರೆ ಅವು ಬೇರೆಯವರನ್ನೇ ಹೇಳುವಂತೆ ಕಾಣಿಸ್ತದೆ. ಲಿಂಗಾದಿಗಳನ್ನು ಗಮನಿಸಿದರೆ, ಲಿಂಗ ಅಂದರೆ ಶಬ್ದದ ಪ್ರವೃತ್ತಿ ನಿಮಿತ್ತ, ಅದನ್ನು ಗಮನಿಸಿದರೆ
ಅದು ಬೇರೆ ಯಾರ್ಯಾರನ್ನು ಹೇಳುವಂತಲೇ ಕಾಣಿಸ್ತದೆ. ಹೀಗೆ ನಮಗೆ ಕಂಡಿದೆ, ಜಗತ್ತಿಗೆ ಕಂಡಿದೆ ಅದು. ಅಂಥ ಎಲ್ಲ ಶಬ್ದಗಳನ್ನು ಭಗವಂತನಲ್ಲೇ ಹೇಗೆ ಪ್ರವೃತ್ತಿ ಮಾಡ್ತವವು ಅಂತನ್ನೋದನ್ನು ಈ 4ನೇ ಪಾದದಲ್ಲಿ ತೋರಿಸ್ತಾರೆ. ಇದು ಒಟ್ಟಾರೆ 4 ಪಾದಗಳ ಸಂಗತಿ. ಭಾಷ್ಯಸ್ಯ ಅಪೂರ್ವಂ ಅರ್ಥಾಂತರಂ ಅಂತ ಗೋವಿಂದಾಚಾರ್ಯರ ತತ್ವಚಂದ್ರಿಕಾದಲ್ಲಿ ಬಂದಿರುವ ಒಂದೆರಡು ಭಾಗದ ಬಗ್ಗೆ ಗಮನ ಸೆಳೀತಾ ಇದೆ. ಆಚಾರ್ಯರ ಬ್ರಹ್ಮಸೂತ್ರ ಭಾಷ್ಯ ನಮಗೆ ಪೂರ್ಣವಾಗಿ ಅರ್ಥ ಆಗಬೇಕು ಅಂದರೆ ಕೆಲವು ಶಾಂಕರ ಭಾಷ್ಯ ಮತ್ತು ರಾಮಾನುಜ ಭಾಷ್ಯ, ವಲ್ಲಭಾಚಾರ್ಯರ ಭಾಷ್ಯ, ನಿಂಬಾರ್ಕರ ಭಾಷ್ಯ ಅವನ್ನು ಕೆಲವನ್ನು ಗಮನಿಸಿದ್ರೆ ಚೆನ್ನಾಗಿರ್ತದೆ. ತಮ್ಮ ಪುಸ್ತಕದಲ್ಲಿ ಅವರು ವಲ್ಲಭಾಚಾರ್ಯರ ಗ್ರಂಥವನ್ನು ಕೂಡ ಒಂದಿಷ್ಟು ವಿಮರ್ಶೆ ಮಾಡಿದ್ದಾರೆ. ಯತ್ ವಲ್ಲಭಾಚಾರ್ಯ ಸರ್ವೇ ಶಬ್ದಾ ತಲ್ಲಿಂಗಾತ್ ತದ್ಧರ್ಮೋಪದೇಶಾತ್ ಇತಿವಾ ಸೂತ್ರೇಣ ಏಕೇನೇವ ಪರ್ಯಾಪ್ತಂ ಕಿಂ ಸಮಸ್ತೇನ ಅಧ್ಯಾಯೇನ ಅಂತ ಅವ್ರೇನೋ ಒಂದು ಪ್ರಶ್ನೆ ಮಾಡ್ಕೊಂಡಿದ್ದಾರೆ ವಲ್ಲಭಾಚಾರ್ಯ. ಇಡೀ ಅಧ್ಯಾಯ ಯಾಕೆ ಬೇಕಾಗಿತ್ತು ಅಂತ. ಮೊದಲನೇ ಅಧ್ಯಾಯದಲ್ಲಿರೋದೇನು ಸಮನ್ವಯ ಅಲ್ವಾ. ಸರ್ವೇ ಶಬ್ದ ತಲ್ಲಿಂಗಾತ್, ಜಗತ್ತಿನ ಸಕಲ ಶಬ್ದಗಳು ಕೂಡ ಭಗವಂತನೇ ಹೇಳ್ತವೆ. ಯಾಕೆಂದ್ರೆ ತಲ್ಲಿಂಗಾತ್, ಆಯಾ ಶಬ್ದದ ಲಿಂಗ ಅನ್ನೋದು ಭಗವಂತನಲ್ಲೇ ಇದೆ. ಇಷ್ಟೊಂದು ಸೂತ್ರ ಸಾಕು. ಅಥವಾ ಈಗ ತದ್ಧರ್ಮೋಪದೇಶ ಅಂತ ಒಂದು ಸೂತ್ರ. ತದ್ಧರ್ಮೋಪದೇಶ ಅಂತಂದ್ರೆ ತದ್ಧರ್ಮ ಅಂದ್ರೆ ಆಯಾ ಶಬ್ದದ ವಾಚ್ಯವಾದ ಧರ್ಮ ಏನಿದೆ ಅಂದ್ರೆ ಲಿಂಗ, ಅದನ್ನು ವೇದವಾಕ್ಯಗಳು ಉಪದೇಶ ಮಾಡಿವೆ ಭಗವಂತನಲ್ಲಿ. ಆದ್ರಿಂದ ಅದು ಸರ್ವಶಬ್ದ ವಾಚ್ಯ. ಇತಿವಾ ಏಕೇನ ಸೂತ್ರೇಣ ಪರ್ಯಾಪ್ತಂ. ಸಮಸ್ತ ಅಧ್ಯಾಯ ಯಾಕೆ ಅಂತ ಒಂದು ಪ್ರಶ್ನೆ ತಗೊಂಡಿದ್ದಾರೆ, ವಲ್ಲಭಾಚಾರ್ಯ ಮಾಡಿದ್ದಾರೆ. ಆದರೆ ಅದನ್ನು ಗೋವಿಂದಾಚಾರ್ಯ ಹೇಳ್ತಾರೆ, ನಿರಾಕರಣೆ ಮಾಡ್ತಾರೆ. ತಾಮಪಿ ಪೃಚ್ಛಾಮಃ ಯದ್ ವಕ್ತವ್ಯಂ ತತ್ ಸಮಸ್ತಂ ಚತುಸ್ಸೂತ್ರ್ಯಾಭಿಹಿತಂ ಕಿಂ ಅವಶಿಷ್ಟೇನ ಅಧ್ಯಾಯ ಜಾತೇನ. ಈಗ ತ್ರಿವಿಕ್ರಮ ಪಂಡಿತರು ನಮಗೆ ವ್ಯಾಖ್ಯಾನ ಮಾಡಿ ತೋರಿಸಿದಾರಲ್ಲ 4 ಸೂತ್ರಗಳಲ್ಲಿ. ಅಥಾತೋ ಬ್ರಹ್ಮಜಿಜ್ಞಾಸ ಜನ್ಮಾದ್ಯಸೇತಃ ಓಂ ಶಾಸ್ತ್ರಯೋನಿತ್ವಂ ತತ್ವಂ ತತ್ವ ಸಮನ್ವಯತ್ವಂ ಅನ್ನೋದ್ರಲ್ಲಿ ಎಲ್ಲವನ್ನೂ ತ್ರಿವಿಕ್ರಮ ಪಂಡಿತಾಚಾರ್ಯ ತೋರಿಸಿದರೆ ಹೇಗೆ ಅಡಕಾಗಿದೆ ಅಂತ. ಹಾಗಿರುವಾಗ ಉಳಿದ 3 ಅಧ್ಯಾಯಗಳಾದರೂ ಯಾಕೆ ಬೇಕು? 1ನೇ ಅಧ್ಯಾಯದಲ್ಲೇ ಉಳಿದ ಸೂತ್ರಗಳಾದರೂ ಯಾಕೆ ಬೇಕು? ಆದ್ದರಿಂದ ಅದು ಬೇಕಾಗಿಲ್ಲ ಅಂತ ನಾವು ನಿಮ್ಮನ್ನು ಕೇಳ್ಬೋದು. ಅಲ್ಲ, 4 ಸೂತ್ರಗಳಲ್ಲಿ ಏನು ಹೇಳಿದ್ದಾರೆ ಅದನ್ನು ಸ್ಪಷ್ಟಪಡಲಿಕ್ಕೋಸ್ಕರ ಉಳಿದ ಅಧ್ಯಾಯಗಳು ಬೇಕು ಅಂತಂದ್ರೆ, ಹಾಗಾದ್ರೆ ಈ ಸಮನ್ವಯ ಅಂತ ಏನು ತತ್ವ ಸಮನ್ವಯ ಅಂತ ಏನು ತೋರಿಸ್ಕೊಟ್ಟಿದ್ದಾರೆ ಅದನ್ನು ಸ್ಪಷ್ಟಪಡಿಸಲಿಕ್ಕೆ, ವಿವರಿಸಲಿಕ್ಕೆ ಉಳಿದ ಸೂತ್ರಗಳು ಬೇಕಾಗ್ತವೆ. ಸಮನ್ವಯ ಸೂತ್ರೇಣ ಸೂಚಿತ ಸಮನ್ವಯ ಪ್ರಕಟಂ ಪ್ರದರ್ಶತೆ ಸಮಸ್ತೇನ ಅಧ್ಯಾಯನ. ಅದರಿಂದ ಅಧ್ಯಾಯ ವ್ಯರ್ಥ ಅಂತ ಯಾಕಂತೀರಿ ಅಂತ ಈಗೆಲ್ಲ ವಲ್ಲಭಾಚಾರ್ಯ ಹೇಳಿದ್ದನ್ನು ಒಂದಷ್ಟು ವಿಮರ್ಶೆ ಮಾಡಿದ್ದಾರೆ. ಬೇರೆ ಬೇರೆ ಪ್ರಸಂಗಗಳಲ್ಲಿ ಅವರು ವಿಮರ್ಶೆ ಮಾಡಿದ್ದಾರೆ. ಹೀಗೆ ಬೇರೆ ಬೇರೆ ಭಾಷೆಗಳನ್ನು ಓದಿದ್ರೆ ನಮ್ಗೆ ಅದ್ರ ಬಗ್ಗೆ ಒಂದು ಅವಲೋಕನ ಸಿಗ್ತದೆ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.